ಈ ಪ್ರಕರಣದಲ್ಲಿ ಆರೋಪಿಯಾಗಿರುವ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಯಾವ ರೀತಿಯಾಗಿ ನೋಡ್ತಾ ಹೋಗೋಣ. ದರ್ಶನ್ ಈ ಪ್ರಕರಣ ಆದ ನಂತರ ವಿದೇಶಕ್ಕೆ ಹಾರೋದೇ ಬಹುತೇಕ ಡೌಟ್ ಅನ್ನೋ ಪ್ರಶ್ನೆ ಇದೆ. ಯಾಕೆ ಅಂತ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಜೈಲಿಗೆ ಹೋದ್ರೆ ಇನ್ನೊಂದು ರೀತಿಯ ಸಂಕಷ್ಟ, ಜೈಲಿಗೆ ಹೋದ್ರೆ ಮನೆಗೆ ಹೋಗೋದೇ ಕಷ್ಟ, ಇನ್ನು ವಿದೇಶಕ್ಕೆ ಹೋಗೋದಲ್ಲಿ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ತೆರೆಯೋಕೆ ಖಾಕಿ ಪ್ಲಾನ್ ಮಾಡ್ತಾ ಇದೆ. ಒಂದ್ ವೇಳೆ ಚಾರ್ಜ್ ಶೀಟ್ ಓಪನ್ ಆಗಿಬಿಟ್ರೆ ಪಾಸ್ಪೋರ್ಟ್ ರದ್ದಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಆವಾಗ ಸಿನಿಮಾ ಶೂಟಿಂಗ್ ಆಗಲಿ, ವಿದೇಶಕ್ಕೆ ಹೋಗೋದು ಕಷ್ಟ, ಅಥವಾ ಸ್ವಲ್ಪ ರಿಫ್ರೆಶ್ ಆಗಲಿ, ಇಲ್ಲಿ ತನಕ ಸಾಕಾಗೋಗಿದೆ ಈ ಜಂಜಾಟಗಳು, ವಿಚಾರಣೆ ಎದುರಿಸಿ ಅಂತ ಎಲ್ಲರೂ ಬೇಳ್ಸಿ ಹೊರಗೆ ಬಂದರೂ ಕೂಡ ಆಗ್ಲೂ ಕೂಡ ಪಾಸ್ಪೋರ್ಟ್ ರದ್ದಾಗ್ಬಿಟ್ರೆ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಇಲ್ಲೇ ಮೈಸೂರು, ಬೆಂಗಳೂರು, ಮೈಸೂರಿನ ಫಾರ್ಮ್ ಹೌಸ್ ಇಲ್ಲೇ ಓಡಾಡ್ಕೊಂಡು ಇರಬೇಕಾಗತ್ತೆ. ಒಂದು ವೇಳೆ ಹೊರಗೆ ಬಂದರೆ ರೇಣುಕಾ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗ್ಬಿಟ್ರೆ ಈ ಪ್ರಶ್ನೆಯೇ ಬರಲ್ಲ ಬಿಡಿ, ಪಾಸ್ಪೋರ್ಟ್ ರದ್ದಾಗುತ್ತಾ ಮತ್ತೊಂದಾಗುತ್ತಾ ಅಂತ. ಯಾಕಂದರೆ ಜೈಲಲ್ಲೇ ಇರಬೇಕಾಗತ್ತೆ. ರೇಣುಕಾ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾದ್ರೆ ಸಂಕಷ್ಟ ಫಿಕ್ಸ್. ಚಾರ್ಜ್ ಶೀಟ್ ಸಿದ್ಧಪಡಿಸಿ ಕೋರ್ಟ್ಗೆ ಸಲ್ಲಿಸಲು ಖಾಕಿ ಇದೀಗ ಪ್ಲಾನ್ ಮಾಡ್ತಾ ಇದೆ ಅನ್ನೋ ಮಾಹಿತಿ. ಕ್ರಿಮಿನಲ್ ಕೇಸ್ನಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಪಾಸ್ಪೋರ್ಟ್ ರದ್ದತಿಗೆ ಮನವಿ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಅಲ್ಲಗಳಿಯೊಂಗಿಲ್ಲ, ಪಾಸ್ಪೋರ್ಟ್ ರದ್ದತಿಗೆ ಮನವಿ ಮಾಡೋ ಸಾಧ್ಯತೆ ಇದೆ. ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನ ಪೊಲೀಸರು ಸಲ್ಲಿಸ್ತಾರಂತೆ. ಆಮೇಲೆ ಇವ್ರು ಹೇಳಿದ ತಕ್ಷಣ ಏನು ರದ್ದಾಗ್ಬಿಡಲ್ಲ, ಅವರು ಕೂಡ ಸರಿಯಾದಂತಹ ಒಂದು ವಿವರವನ್ನು ಕೇಳ್ತಾರೆ, ಯಾಕೆ ಮಾಡಬೇಕು, ಏನು ಎತ್ತ ಅಂತ. ಸೊ ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನು ಸಲ್ಲಿಸ್ತಾರೆ ಇವರು. ಪಾಸ್ಪೋರ್ಟ್ ಮತ್ತು ವೀಸಾಗೆ ಬ್ರೇಕ್ ಬಿತ್ತು ಅಂದರೆ ಅಲ್ಲಿಂದ ಒಂದು ರೀತಿ ಇದು ಬರೀ ವಿದೇಶಕ್ಕೆ ಹೋಗಲ್ಲ ಅನ್ನೋದು ಮಾತ್ರ ಅಲ್ಲ, ತೀರಾ ಮುಜುಗರದ ಪ್ರಸಂಗವನ್ನು ಅನುಭವಿಸ್ಬೇಕಾಗುತ್ತೆ. ಇಲ್ಲಿ ತನಕ ಆಗಿದ್ದಲ್ಲ, ಅದು ಇನ್ನೂ ಕೂಡ ಮುಜುಗರ. ಪಾಸ್ಪೋರ್ಟ್ ಕ್ಲೋಸ್ ಆಯಿತು, ವೀಸಾಗೆ ಬ್ರೇಕ್ ಬಿತ್ತು ಅಂದರೆ ಇನ್ನು ಕೇಸ್ ಕ್ಲಿಯರ್ ಆಗೋ ತನಕ ದರ್ಶನ್ ವಿದೇಶಕ್ಕೆ ಹೋಗುವಂಗಿಲ್ಲ. ಪಾಸ್ಪೋರ್ಟಿಗೆ ಏನಾದರೂ ಚ್ಯುತಿ ಬಂದರೆ, ಸಮಸ್ಯೆ ಬಂದರೆ ವಿದೇಶಕ್ಕೆ ಹೋಗಿ ಸಿನಿಮಾ ಚಿತ್ರೀಕರಣ ಮಾಡೋಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಪಾಪ ಪ್ರೊಡ್ಯೂಸರ್ ಅದೆಷ್ಟು ದೇವರಿಗೆ ಹರಕೆ ಹೊತ್ಕೊಬಿಟ್ಟಿದ್ದಾರೆ, ಈ ಕೇಸ್ ಹತ್ರ ಕ್ಲಿಯರಾಗಿ ಹೊರಗೆ ಬರಲಿ ಅಂತ ಕೋಟಿ ಸುರಿದಿರ್ತಾರೆ. ಇದರಿಂದ ದರ್ಶನ್ ನಂಬಿರುವ ನಿರ್ಮಾಪಕರು, ನಿರ್ದೇಶಕರಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಈ ಕೇಸ್ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ, ಏನಾಗುತ್ತೆ, ನಿರಪರಾಧಿಯಾಗಿ ಹೊರಗೆ ಬರ್ತಾರ ದರ್ಶನ್, ಅಥವಾ ಜೈಲೂಟ ಅಂತ ಅವ್ರಿಗೆ ಫಿಕ್ಸ್ ಆಗಿಬಿಟ್ರೆ ಸಾಲ ಸೋಲ ಮಾಡಿ ಹಣ ಹಾಕಿರ್ತಾರಲ್ಲ, ಇವ್ರ ಕತೆ ಏನು, ಸಿನಿಮಾದ ಕತೆ ಏನು? ಇದು ಇದೀಗ ದರ್ಶನ್ ವಿಚಾರವಾಗಿ ಇನ್ನೂ ಹಲವರಿಗೆ ಸಂಕಷ್ಟ ಈ ಕೇಸ್ನಲ್ಲಿ. ಸೊ ಪಾಸ್ಪೋರ್ಟ್ ವಿಚಾರವಾಗಿ ಸಿಗ್ತಾ ಇರೋ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ, ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನು ಸಲ್ಲಿಸ್ತಾರೆ. ಅವರ ಪಾಸ್ಪೋರ್ಟನ್ನು ರದ್ದತಿ ಮಾಡಿ ವೀಸಾ ಸಿಗದಲ್ಲೇ ಇರೋ ರೀತಿಯಲ್ಲಿ ಕೆಲವೊಂದು ಡೀಟೇಲ್ಸ್ನ ಅಧಿಕಾರಿಗಳಿಗೆ ಕೊಡ್ತಾರೆ ಅಂತ.